ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತು ಒಂದು ಒಳ್ಳೆ ವಿಡಿಯೋ ಇದೆ. ಅದೇನಂತ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ನೋಡಿ, ನಮ್ಮ ಮುಖದಲ್ಲಿರುವ ಕಲೆ ಮತ್ತು ಬಂಗು ಹೋಗೋದಕ್ಕೆ ನಾನು ಈ ಒಂದು ಕ್ರೀಮನ್ನ ಮಾಡಿದ್ದೀನಿ. ತುಂಬಾ ಒಳ್ಳೆ ಕ್ರೀಮು ಇದು. ನೋಡಿ, ಈ ಕ್ರೀಮ್ ಮಾಡೋದು ತುಂಬಾ ಈಸಿ, ಹಾಗೆ ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ನಿಮಗೆ. ನೋಡಿ, ನಾನು ಇಲ್ಲಿ ಒಂದು 3 ಸ್ಪೂನ್ ಅಕ್ಕಿನ ತೊಗೊಂಡಿದ್ದೆ. ಸ್ವಲ್ಪ ನೀರು ಹಾಕಿ ಈ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಮೇಲಿರುವ ಹೊಲಸೆಲ್ಲ ಹೋಗಬೇಕು. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡು ಮತ್ತೆ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಒಲೆ ಮೇಲೆ ಇಟ್ಟು ಇದನ್ನು ಕುದಿಸ್ಕೋಬೇಕು. ರೈಸ್ನ ಸ್ವಲ್ಪ ಮೆತ್ತಗೆ ಕುದಿಸ್ಕೋಬೇಕು. ಅನ್ನ ಹೇಗೆ ಮಾಡ್ತೀವೋ ಅದೇ ಥರನೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಕುದೀತಾ ಇದೆ ರೈಸು. ಇವಾಗ ರೈಸ್ ರೆಡಿಯಾಗಿದೆ. ಒಂದು ಸ್ವಲ್ಪ ನೀರಿದ್ರೂ ಓಕೆ. ನಾವು ಈ ನೀರನ್ನ ಚೆಲ್ಲಬಾರ್ದು. ನೋಡಿ, ಇವಾಗ ನಾನು ಇದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಬಿಸಿ ಇದೆ ಅಲ್ವಾ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ನಾನು ಈ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಇದನ್ನು. ಇವಾಗ ನೋಡಿ, ರೈಸ್ ತಣ್ಣಗಾಗಿದೆ. ಬನ್ನಿ, ಇವಾಗ ಇದನ್ನು ಸಣ್ಣಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಪೇಸ್ಟ್ ಥರ ಮಾಡಿಕೊಂಡು ಈ ಥರ ಸೋದಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಸೋದಿಸ್ಕೋಬೇಕು. ನೈಸಾಗಿ ಬರುತ್ತೆ. ನೋಡಿ, ನಮಗೆ ಸೋದಿಸ್ಕೊಂಡ್ಮೇಲೆ ಇಷ್ಟು ಮಾತ್ರ ಸಿಕ್ಕಿದೆ. ಎಷ್ಟು ನೈಸ್ ಆಗಿದೆ ನೋಡಿ. ರೈಸ್ ಪೇಸ್ಟ್ ಆಗಿದೆ, ಚೆನ್ನಾಗಿದೆ. ಇವಾಗ ತುಂಬ ಹಳೂಸಾಗಿ ಮಾಡ್ಕೋಬಾರ್ದು. ಈ ಥರ ಇದ್ದರೆ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಇವಾಗ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಮುಖದಲ್ಲಿರುವ ಎಂಥ ಕಲೆ ಇದ್ದರೂ ಈ ಅರಿಶಿನ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲನೂ ಹೊಂದ್ಕೊಳ್ಳೋಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 ಇಲ್ಲ 5 ಹನಿ ಹಾಕಿದರೆ ಸಾಕು. ಕೊಬ್ಬರಿ ಎಣ್ಣೆ ಅಷ್ಟೇ ಮುಖ ಗ್ಲೋ ಆಗಿ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಡೈಲಿ ಹಚ್ಚೋದ್ರಿಂದ ಕೂಡ ತುಂಬಾ ಒಳ್ಳೆಯದು, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಕೊಬ್ಬರಿ ಎಣ್ಣೆ. ನೋಡಿ, ಇವಾಗ ಕೊಬ್ಬರಿ ಎಣ್ಣೆ, ಅರಿಶಿನ, ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಮುಖನ ಕ್ಲೀನ್ ಮಾಡಿಕೊಂಡು ತಣ್ಣೀರಿನಿಂದ ತೊಳ್ಕೊಬೇಕು. ಮುಖನ ತೊಳ್ಕೊಂಡ್ಮೇಲೆ ಈ ಕ್ರೀಮ್ನ ಮಲಗೋ ಟೈಮಲ್ಲಿ ಒಂದು 1/2 ಅವರ್ ಹಚ್ಕೊಂಡು ಮುಖ ತೊಳೆದು ಮಲ್ಕೊಂಡ್ಬಿಡ್ಬೇಕು. ತುಂಬಾ ಒಳ್ಳೆ ಕ್ರೀಮ್ ಇದು. ನೀವು ಡೈಲಿ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವ ಕಲೆಗಳು, ಆಮೇಲೆ ಬಂಗು ಎಲ್ಲನೂ ಹೊರಟೋಗುತ್ತೆ. ಮುಖ ಕೂಡ ತುಂಬಾ ಗ್ಲೋ ಆಗಿ ಬೆಳ್ಳಗೆ ಕಾಣಿಸುತ್ತೆ. ನೋಡಿ, ಇವಾಗ ಕ್ರೀಮ್ ರೆಡಿ ಆಗಿದೆ. ನಾನು ಇದನ್ನು 1 ಟೈಮಿಂಗ್ ಮಾಡ್ಕೊಂಡಿದ್ದೀನಿ. ಡೈಲಿ ಫ್ರೆಶ್ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ವಾರ ಹಚ್ಚುತ್ತಾ ಬನ್ನಿ, ಖಂಡಿತ ನಿಮ್ಮ ಮುಖದಲ್ಲಿರುವ ಬಂಗು ಆಮೇಲೆ ಕಪ್ಪು ಕಲೆಗಳು ಹೊರಟೋಗುತ್ತೆ. ರೈಸ್ ಮಿಲ್ಕ್ ಕ್ರೀಮ್ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲ.